ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಧ್ಯಾನ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 41. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನುಷಿತ್ವಾ ಶಾಶ್ವತೀ ಸಮಾ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಅರ್ಥ: ಯೋಗಾಭ್ಯಾಸವನ್ನು ಮುಂದುವರಿಸಲಾಗದವನು, ಅಂದರೆ ಯೋಗಭ್ರಷ್ಟನಾದವನು, ಪುಣ್ಯಲೋಕಗಳನ್ನು ಹೊಂದಿ ಬಹಳ ವರ್ಷಗಳ ಕಾಲ ಅಲ್ಲಿ ನೆಲೆಸುತ್ತಾನೆ. ಅದಾದ ನಂತರ ಮತ್ತೆ ಮನುಷ್ಯ ಜನ್ಮವನ್ನು ತಳೆದು ಕುಲೀನ ಮನೆತನದಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಒಬ್ಬನಾಗಿ ಜನಿಸುತ್ತಾನೆ. ಶ್ಲೋಕ 42. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅರ್ಥ: ಅಥವಾ ಅವನು ಯೋಗಿಗಳ ಕುಟುಂಬದಲ್ಲಿ ಜನಿಸಲೂಬಹುದು, ಆದರೆ ನಿಶ್ಚಯವಾಗಿಯೂ ಅಂತಹ ಜನ್ಮವು ಈ ಜಗತ್ತಿನಲ್ಲಿ ಬಹಳ ವಿರಳವಾಗಿ ಲಭಿಸುವಂತಹದ್ದು. ಶ್ಲೋಕ 43. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಅರ್ಥ: ಓ ಕುರುವಂಶಜನೇ, ಅಂಥವರು ತಮ್ಮ ಹಿಂದಿನ ಜನ್ಮದ ಯೋಗ ಜ್ಞಾನವನ್ನು ಮರಳಿ ಪಡೆದುಕೊಂಡು ಪರಿಪೂರ್ಣತೆಯನ್ನು ಹೊಂದಲು ಮರುಯತ್ನವನ್ನು ಮಾಡುತ್ತಾರೆ. ಶ್ಲೋಕ 44. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ. ಅರ್ಥ: ಅವರ ಹಿಂದಿನ ಜನ್ಮದ ಆಚರಣೆಗಳಿಂದಾಗಿ ಅವರು ಸ್ವಾಭಾವಿಕವಾಗಿ ಯೋಗದ ಪ್ರಕ್ರಿಯೆಗೆ ಆಕರ್ಷಿತರಾಗುತ್ತಾರೆ. ಸಹಜವಾಗಿ ಈ ಯೋಗಶಾಸ್ತ್ರದ ಬಗ್ಗೆ ವಿಚಾರಿಸುತ್ತಾ ಅವರು ವೈದಿಕ ಸಂಸ್ಕಾರಗಳಿಗೆ ಅತೀತರಾಗುತ್ತಾರೆ. ಶ್ಲೋಕ 45. ಪ್ರಯತ್ನಾದ್ಯತಮಾನಸ್ತು ಯೋಗೀ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂ ಗತಿಂ. ಅರ್ಥ: ತನ್ನ ಪ್ರಾಮಾಣಿಕ ಪ್ರಯತ್ನದಿಂದ ಒಬ್ಬ ಯೋಗಿಯು ಎಲ್ಲ ಕಲ್ಮಶಗಳಿಂದ ಪರಿಶುದ್ಧನಾಗಿ ಬಹಳ ಜನ್ಮಗಳ ನಂತರ ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ, ಭಗವಂತನ ನೆಲೆಯನ್ನು ಹೊಂದುತ್ತಾನೆ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಅರ್ಥ: ಅಂತಹ ಯೋಗಿಯು ಒಬ್ಬ ತಪಸ್ವಿ, ಅಂದರೆ ಕಠಿಣ ತಪಶ್ಚರ್ಯೆಯ ಮೂಲಕ ಪರಿಪೂರ್ಣತೆಯನ್ನು ಹೊಂದಲು ಪ್ರಯತ್ನಿಸುವವನು. ಅವನಿಗಿಂತ ಜ್ಞಾನಿ, ಅಂದರೆ ಜ್ಞಾನಾರ್ಜನೆಯ ಮೂಲಕ ಪರಿಪೂರ್ಣತೆಯನ್ನು ಹೊಂದಲು ಪ್ರಯತ್ನಿಸುವವನಿಗಿಂತ, ಮತ್ತು ಕರ್ಮಿ, ಅಂದರೆ ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ಮೋಕ್ಷಕ್ಕಾಗಿ ಪ್ರಯತ್ನ ಪಡುವವನಿಗಿಂತ ಶ್ರೇಷ್ಠನು. ಇದು ನನ್ನ ತೀರ್ಮಾನ. ಹಾಗಾಗಿ ಓ ಅರ್ಜುನ, ಯೋಗಿಯಾಗು. ಶ್ಲೋಕ 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತತಮೋ ಮತಃ. ಅರ್ಥ: ನನಗೆ ವಿಧೇಯನಾಗಿದ್ದು ಸದಾ ನನ್ನನ್ನೇ ಸ್ಮರಿಸುತ್ತಾ ಅಚಲ ಶ್ರದ್ಧೆಯಿಂದ ನನ್ನನ್ನು ಭಜಿಸುವ ಭಕ್ತ ಯೋಗಿಯು ಎಲ್ಲ ಯೋಗಿಗಳಿಗಿಂತ ಅತ್ಯುತ್ತಮನು ಎಂದು ನಾನು ಪರಿಗಣಿಸುತ್ತೇನೆ.
ಓಂ ತತ್ಸದಿತಿ ಶ್ರೀಮಹಾಭಾರತೆ ಶತಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮಪರ್ವಾಣಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನಸಂವಾದೆ ಧ್ಯಾನಯೋಗೋ ನಾಮ ಷಷ್ಠೋಧ್ಯಾಯಃ. ಓಂ ತತ್ಸತ್. ಇಲ್ಲಿಗೆ ಮಹರ್ಷಿ ವ್ಯಾಸರಿಂದ 1,00,000 ಶ್ಲೋಕಗಳ ಮೂಲಕ ರಚಿತವಾದ ಶ್ರೀ ಮಹಾಭಾರತದ ಭೀಷ್ಮ ಪರ್ವದ ಭಾಗವಾದ ದಿವ್ಯ ಜ್ಞಾನವನ್ನು ಬೋಧಿಸುವ ಶ್ರೀ ಕೃಷ್ಣಾರ್ಜುನ ಸಂವಾದದ ಯೋಗಶಾಸ್ತ್ರ ಎಂದು ಕರೆಯಲ್ಪಡುವ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತಿನ ಧ್ಯಾನ ಯೋಗ ಎಂಬ 6ನೇ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.